ನಮಸ್ಕಾರ ವೀಕ್ಷಕರೇ, ವಿಸ್ಮಯ ಕ್ರಾಂತಿಗೆ ಸ್ವಾಗತ. ನವರಾತ್ರಿಯ 4ನೇ ದಿನ ದೇವಿಯ 4ನೇ ಅವತಾರವಾಗಿರುವ ಕೂಷ್ಮಾಂಡ ಅವತಾರವನ್ನ ಪೂಜಿಸಲಾಗುತ್ತೆ. ದುರ್ಗಾ ಸಪ್ತಶತಿಯ ಪ್ರಕಾರ ಕೂಷ್ಮಾಂಡ ದೇವಿಯು ಜಗದ ಸೃಷ್ಟಿಗೆ ಕಾರಣಕರ್ತಳು ಅಂತ ಸಹ ಉಲ್ಲೇಖವಾಗಿದೆ. ಪುರಾಣಗಳ ಪ್ರಕಾರ ಕೂಷ್ಮಾಂಡ ಮಾತೆಯು ತನ್ನ ನಗುವಿನಿಂದ ಬ್ರಹ್ಮಾಂಡವನ್ನ ಸೃಷ್ಟಿಸಿದಳು ಅಂತ ಹೇಳಲಾಗುತ್ತೆ. ಸೂರ್ಯದೇವನಿಗೆ ಲೋಕವನ್ನ ಬೆಳಗಲು ಬೆಳಕು ನೀಡುವವಳು ಈ ಕೂಷ್ಮಾಂಡ ದೇವಿ. ಆದ್ದರಿಂದ ಸೂರ್ಯನಾರಾಯಣನು ಎಲ್ಲಾ ಕಾಯಿಲೆಗಳನ್ನ ವಾಸಿ ಮಾಡುವ ಗುಣವನ್ನ ಹೊಂದಿದ್ದಾನೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಕುಂಬಳಕಾಯಿ ಬಲಿ ಅಂದ್ರೆ ಆಕೆಗೆ ಅತ್ಯಂತ ಪ್ರಿಯ. ಆಕೆಯ ಆರಾಧನೆಯಿಂದ ಋಣ, ದಾರಿದ್ರ್ಯ, ರೋಗಗಳು ದೂರವಾಗುತ್ತೆ ಅಂತ ನಂಬಿಕೆ ಸಹ ಇದೆ. ಈ ಕಾರಣಕ್ಕಾಗಿಯೇ ತಾಯಿಯ ಪೂಜೆ ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗುತ್ತೆ. ನವರಾತ್ರಿಯ ಹಬ್ಬದ 4ನೇ ದಿನದಂದು ಮಾಡುವ ಕೂಷ್ಮಾಂಡ ದೇವಿಯ ಪೂಜೆಯ ಮಹತ್ವ, ವಿಧಿವಿಧಾನಗಳು ಮತ್ತು ಕೂಷ್ಮಾಂಡ ದೇವಿಗೆ ಸಂಬಂಧಿಸಿದ ಮಂತ್ರಗಳು ಯಾವುದು ಅನ್ನೋದನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ನವರಾತ್ರಿಯ 4ನೇ ದಿನದಂದು ಇದು ಕೂಷ್ಮಾಂಡ ದೇವಿಗೆ ಮೀಸಲಾಗಿರುತ್ತೆ. ಕು ಅಂದರೆ ಸಣ್ಣ, ಉಷ್ಣ ಅಂದರೆ ಶಕ್ತಿಯುತ ಮತ್ತು ಅಂಡ ಅಂದರೆ ಮೊಟ್ಟೆ ಎಂಬ ಪದಗಳನ್ನು ಬಳಸಲಾಗುತ್ತೆ. ಅವಳು ಸಿಂಹದ ಮೇಲೆ ಸವಾರಿ ಮಾಡ್ತಾಳೆ ಮತ್ತು 8 ಕೈಗಳನ್ನು ಹೊಂದಿರ್ತಾಳೆ. ತಾಯಿಯು ತನ್ನ ಬಲಗೈಯಲ್ಲಿ ಕಮಲ, ಕಮಂಡಲ ಮತ್ತು ಬಿಲ್ಲು ಮತ್ತು ಬಾಣವನ್ನ ಹಿಡಿದಿದ್ದಾಳೆ. ಅವಳು ತನ್ನ ಎಡಗೈಯಲ್ಲಿ ಅಮೃತ ಕಲಶ, ಜಪಮಾಲೆ, ಗದ ಮತ್ತು ಚಕ್ರವನ್ನ ಹಿಡಿದಿರ್ತಾಳೆ. ಕೂಷ್ಮಾಂಡ ದೇವಿಯನ್ನ ಅಷ್ಟಭುಜ ದೇವಿ ಅಂತ ಸಹ ಕರಿತೀವಿ. ಈ ಶುಭ ದಿನದಂದು ಖಿನ್ನತೆ, ಆತಂಕ, ಭಯ ಅಥವಾ ವಿಷಾದವನ್ನು ಅನುಭವಿಸುತ್ತಿರುವ ಜನರು ಕೂಷ್ಮಾಂಡ ದೇವಿಯನ್ನ ಪ್ರಾರ್ಥಿಸಬೇಕು ಮತ್ತೆ ಪೂಜೆ ಮಾಡಬೇಕು. ಕೂಷ್ಮಾಂಡ ಎಂಬುದು ಸಂಸ್ಕೃತ ಪದ. ಇದರರ್ಥ ಕುಮುಹದ ಅಂದರೆ ಪೇಟವನ್ನು ತಯಾರಿಸುವ ಹಣ್ಣು. ಈ ಕಾರಣಕ್ಕಾಗಿ ತಾಯಿಯನ್ನ ಮೆಚ್ಚಿಸಲು ಕುಂಬಳಕಾಯನ್ನ ದಾನ ಮಾಡಬೇಕು. ಕುಂಬಳಕಾಯನ್ನ ಅರ್ಪಿಸುವುದು, ಅದರಲ್ಲೂ ಬೂದು ಕುಂಬಳಕಾಯಿ ಆಗಿರಬೇಕು. ಈ ರೀತಿ ಮಾಡುವುದನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಕೂಷ್ಮಾಂಡ ದೇವಿಯ ರೂಪವು ಮಂದ ನಗುವಿನ ರೂಪ. ಬ್ರಹ್ಮಾಂಡವು ಅಸ್ತಿತ್ವದಲ್ಲಿ ಇಲ್ಲದಿದ್ದಾಗ ಭಗವತಿಯ ಈ ರೂಪವು ಮೃದುವಾದ ನಗುವಿನೊಂದಿಗೆ ವಿಶ್ವವನ್ನ ಸೃಷ್ಟಿಸಿತು ಅಂತ ಹೇಳಲಾಗುತ್ತೆ. ಪುರಾಣ ಕಥೆಯ ಪ್ರಕಾರ ಅಂಧಕಾರ ಮಾತ್ರ ಆವರಿಸಿದ್ದ ಕಾಲದಲ್ಲಿ ತನ್ನ ಮಂದ ಮಧುರ ನಗುವಿನಿಂದಲೇ ಈ ತಾಯಿ ಬ್ರಹ್ಮಾಂಡವನ್ನ ಸೃಷ್ಟಿಸಿದಳು. ಇನ್ನು ಕೆಲವು ದಂತಕಥೆಗಳ ಪ್ರಕಾರ ಭಗವಾನ್ ವಿಷ್ಣುವು ವಿಶ್ವವನ್ನ ಸೃಷ್ಟಿಸಿದಾಗ ಎಲ್ಲೆಡೆ ಕತ್ತಲೆ ಇತ್ತಂತೆ. ನಂತರ ಒಂದು ಮುಗುಳ್ನಗೆಯೊಂದಿಗೆ ದೇವಿ ಕೂಷ್ಮಾಂಡ ಪ್ರತಿಯೊಂದು ಗ್ರಹ, ನಕ್ಷತ್ರ ಪುಂಜ ಮತ್ತು ಭೂಗೋಳವನ್ನ ಬೆಳಗಿಸಿ ಬ್ರಹ್ಮಾಂಡದಿಂದ ಕತ್ತಲೆಯನ್ನೇ ಓಡಿಸಿದ್ಲು. ಈ ಬ್ರಹ್ಮಾಂಡವನ್ನ ಶೂನ್ಯದಿಂದ ಸೃಷ್ಟಿಸಿದ್ದು ಕೂಡ ಕೂಷ್ಮಾಂಡ ದೇವಿಯೇ ಎಂದು ಕಥೆಯಲ್ಲಿ ಹೇಳಲಾಗಿದೆ. ಈ ಕೂಷ್ಮಾಂಡ ದೇವಿಯು ಅಂತಿಮ ಶಕ್ತಿ ಮತ್ತು ಬೆಳಕಿನ ಮೂಲವಾಗಿದ್ದಾಳೆ. ಸೂರ್ಯನಿಗೆ ಬೆಳಕು ಮತ್ತು ಶಕ್ತಿಯ ಮೂಲ ಎಂದು ಕೂಷ್ಮಾಂಡ ದೇವಿಯನ್ನ ಕರೆಯಲಾಗುತ್ತೆ. ಕೂಷ್ಮಾಂಡ ದೇವಿಯ ವಾಸವು ಸೌರ ವ್ಯೂಹದ ಒಳಗಿನ ಪ್ರಪಂಚದಲ್ಲಿದೆ ಅಂತ ಸಹ ನಂಬಲಾಗುತ್ತೆ. ಆದ್ದರಿಂದಲೇ ಆಕೆಗೆ ಆದಿಶಕ್ತಿ ಅಥವಾ ಆದಿ ಸ್ವರೂಪಿಣಿ ಅಂತ ಗೌರವದ ಹೆಸರಿದೆ. ದೃಕ್ ಪಂಚಾಂಗದ ಪ್ರಕಾರ ಈ ದಿನ ಸೂರ್ಯ ಕನ್ಯಾ ರಾಶಿಯಲ್ಲಿ ಮತ್ತು ಚಂದ್ರ ತುಲಾ ರಾಶಿಯಲ್ಲಿ ಇರ್ತಾನೆ. ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11:48 ಮಧ್ಯಾಹ್ನ 12:37 ರಾಹುಕಾಲ ಮಧ್ಯಾಹ್ನ 1:43 ಮಧ್ಯಾಹ್ನ 3:13 ಕುಂಡಲಿಯನ್ನು ಜಾಗೃತಗೊಳಿಸಲು ಬಯಸುವವರು ನವರಾತ್ರಿಯ ದಿನ ಅಂದ್ರೆ ತಾಯಿ ಕೂಷ್ಮಾಂಡಳನ್ನ ಪೂಜಿಸಬೇಕು. ನಂತರ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನದ ಮೂಲಕ ದೇವಿಯನ್ನ ಒಲಿಸಿಕೊಳ್ಳಬೇಕು. ಈ ರೀತಿಯಾಗಿ ಪ್ರಯತ್ನಗಳನ್ನು ಮಾಡುವ ಸಾಧಕರಿಗೆ ಕೂಷ್ಮಾಂಡ ದೇವಿಯು ಯಶಸ್ಸನ್ನು ಕರುಣಿಸುತ್ತಾಳೆ. ಈ ಕಾರಣದಿಂದಾಗಿಯೇ ವ್ಯಕ್ತಿಯು ಎಲ್ಲ ರೀತಿಯ ಭಯದಿಂದ ಮುಕ್ತನಾಗ್ತಾನೆ ಮತ್ತು ತಾಯಿಯ ಅನುಗ್ರಹವನ್ನ ಪಡಿತಾನೆ. ಆದ್ದರಿಂದ ಈ ದಿನದಂದು ತಾಯಿಯ ಸ್ವರೂಪವನ್ನು ಶುದ್ಧ ಹೃದಯದಿಂದ ಮನಸ್ಸಿನಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಕೂಷ್ಮಾಂಡ ದೇವಿಯನ್ನ ಪೂಜಿಸೋದ್ರಿಂದ ಭಕ್ತರ ಎಲ್ಲ ರೋಗಗಳು ನಾಶವಾಗುತ್ತೆ. ತಾಯಿಯ ಮೇಲಿನ ಭಕ್ತಿಯು ಉತ್ತಮ ಜೀವನ, ಕೀರ್ತಿ, ಶಕ್ತಿ ಮತ್ತು ಆರೋಗ್ಯವನ್ನ ಹೆಚ್ಚಿಸುತ್ತೆ. ನವರಾತ್ರಿಯ 4ನೇ ದಿನದಂದು ಕೂಷ್ಮಾಂಡ ದೇವಿ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ತಾಯಿಗೆ ಮಾಲ್ಪವನ್ನು ಅರ್ಪಿಸೋದ್ರಿಂದ ಭಕ್ತರ ಮನೋಸ್ಥೈರ್ಯ ಹೆಚ್ಚಿಸುತ್ತೆ ಮತ್ತು ಆತ್ಮಸ್ಥೈರ್ಯವನ್ನ ನೀಡುತ್ತೆ ಅಂತ ನಂಬಲಾಗಿದೆ. ಭೋಗವನ್ನು ಅರ್ಪಿಸಿದ ನಂತರ ತಾಯಿಯ ಮೂರ್ತಿಯ ಮುಂದೆ ನೀರು ತುಂಬಿದ ಪಾತ್ರೆಯನ್ನ ಇರಿಸಿ. ನೀರಿಲ್ಲದೆ ಭೋಗವು ಅಪೂರ್ಣ ಎನ್ನುವುದು ನಂಬಿಕೆ ಇದೆ. ಹಿಂದೂ ನಂಬಿಕೆಗಳ ಪ್ರಕಾರ ಕೂಷ್ಮಾಂಡ ದೇವಿಯು ಕೆಂಪು ಬಣ್ಣದ ಹೂಗಳನ್ನು ಪ್ರೀತಿಸ್ತಾಳೆ. ಉದಾಹರಣೆಗೆ ಕೆಂಪು ಕಮಲ, ಕೆಂಪು ದಾಸವಾಳ ಮತ್ತು ಚೆಂಡು ಹೂವು ಇತ್ಯಾದಿ.
ಈ ದಿನ ವಿಶೇಷವಾಗಿ ಹಳದಿ ಬಟ್ಟೆಯನ್ನ ಧರಿಸಿದ್ರೆ ತಾಯಿಯ ವಿಶೇಷ ಅನುಗ್ರಹ ಸಿಗುತ್ತೆ. ಕೂಷ್ಮಾಂಡ ದೇವಿಯ ಮುಖ್ಯ ಮಂತ್ರವೇನೆಂದರೆ ಓಂ ದೇವಿ ಕೂಷ್ಮಾಂಡೈ ನಮಃ. ಈ ಮಂತ್ರವನ್ನ 108 ಬಾರಿ ಪಠಿಸುವುದು ಅತ್ಯಂತ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗಿದೆ. ಅಥವಾ ಯಾ ದೇವಿ ಸರ್ವಭೂತೇಷು ಮಾಂ ಕೂಷ್ಮಾಂಡ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಮಂತ್ರವನ್ನ ಪಠಿಸೋದ್ರಿಂದ ನಿಮ್ಮ ಆರೋಗ್ಯ ಮತ್ತು ಸೃಜನಶೀಲತೆ ವೃದ್ಧಿಯಾಗುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಇನ್ನು ನಮ್ಮ ಚಾನಲ್ ವಿಸ್ಮಯ ಕ್ರಾಂತಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.